ಮೊದಲಿಂದಲೂ ಕೂಡ ಬಂದಿದೆ. ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತ ಮೈಸೂರಿನಲ್ಲಿ ನಡೆಯುವ ದಸರಾ ಕುಸ್ತಿ ಪಂದ್ಯಾವಳಿಯಲ್ಲಿ ಆಡದಂತ ಪೈಲ್ವಾನರುಗಳು ಕೂಡ ಬಂದು ಇಲ್ಲಿ ಆಡಿದ್ದಾರೆ ಈ ಒಂದು ಅಖಾಡದಲ್ಲಿ. ಅಂದ್ರೆ ಅದು ಸಾಗರದ ಒಂದು ಹಿರಿಮೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಉದಯ್ ಕುಮಾರ್ ಡೆಲ್ಲಿ, ರೋಷನ್ ಬಾಸೂರ್ ಅವರ ನಡುವೆ ಅದು ಜಂಟಿ ಕುಸ್ತಿ ಬರ್ತಾ ಇದೆ. ನೋಡಿ, ಕಾಲಿಗೆ ಪ್ಯಾಡ್ ಹಾಕಿದಾರಲ್ಲ ಅವರು, ಡೆಲ್ಲಿ ಅವರು. ಕಾಲಿಗೆ ಯಾವುದೇ ಪ್ಯಾಡ್ ಇಲ್ಲದೆ ಇರೋರು ಬಾಸೂರು ಒಂದು ಒಳ್ಳೆ ಈಗ ಪಟ್ಟನ್ನು ಹಾಕಿದ್ರು. ಆದ್ರೆ ಪಟ್ಟು ಮತ್ತು ಪ್ರತಿಪಟ್ಟು ಎರಡೂ ಇರುತ್ತೆ. ಕುಸ್ತಿನಲ್ಲಿ ಪಟ್ಟು ಹಾಕೋದು ಒಂದು ಕಲೆ, ಆದ್ರೆ ಪಟ್ಟಿಂದ ಬಿಡಿಸ್ಕೊಳ್ಳೋದು ಮತ್ತೊಂದು ಕಲೆ. ಆ ರೀತಿಯ ಒಂದು ಕೌಶಲ್ಯವನ್ನು, ಒಂದು ಸ್ಕಿಲ್ ಅನ್ನ ಕುಸ್ತಿಪಟುಗಳು ಖಂಡಿತ ಹೊಂದಿರ್ತಾರೆ. ನಾವು ಒಂದ್ಸಲ ಮೈಕಟ್ಟ ನೋಡಿ, ಇದು ಒಳ್ಳೆ ಆಳಪ್ಪ, ಭರ್ಜರಿ ಆಳು, ಇವನಿಗೆ ಬಗ್ಸೋದು ಸುಲಭ ಅಲ್ಲ ಅಂತ ನಾವು ಅನ್ಸ್ತೀವಿ. ಆದ್ರೆ ಆಳಷ್ಟೇ ಅಲ್ಲ, ಆಳ ಜೊತೆಗೆ ಪಟ್ಟು ಬೇಕಾಗತ್ತೆ. ಸಿದ್ದಪ್ಪ ಅವರು ಗುಲ್ಬರ್ಗದಿಂದ ಬಂದಿದ್ದಾರೆ, ಅವ್ರು ನಗ್ತಾ ಇದ್ದಾರೆ. ಇದೇ ಒಂದು ಅಖಾಡದಲ್ಲಿ ಒಳ್ಳೆ ಕುಸ್ತಿ ಮಾಡಿದ್ದಾರೆ. ಈಗ ಏನಾಗುತ್ತೆ ನೋಡ, ಇನ್ನು ಸ್ವಲ್ಪ ಸ್ಲೋ ಆಗ್ತಾ ಇದೆ. ಸ್ವಲ್ಪ ಕಾಲ ಕಳೀತಾ ಇದ್ದಂಗೆ ರಂಗೇರ್ಬಹುದು. ಸಾಗರದ ಮಾರಿಕಾಂಬಾ ಜಾತ್ರೆಯನ್ನ ನೋಡ್ಲಿಕ್ಕೆ ಬಂದಿರತಕ್ಕಂತ ಎಲ್ಲ ಭಕ್ತರು, ಅಭಿಮಾನಿಗಳು, ಕುಸ್ತಿಯ ಅಭಿಮಾನಿಗಳು ಈ ಒಂದು ಕುಸ್ತಿಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಸಾಗರದ ಕ್ರೀಡಾ ಇತಿಹಾಸದ ಪಾಲಿಗೆ ಒಂದು ಒಳ್ಳೆಯ ಕ್ಷಣಗಳ ಸೇರ್ಪಡೆ ಆಗ್ತಾ ಇದೆ. ನಮಗೆ ಖಂಡಿತವಾಗಿ ತುಂಬಾ ಖುಷಿ ಆಗ್ತಾ ಇದೆ. ಈ ರೀತಿಯ ಒಂದು ವಾತಾವರಣದಲ್ಲಿ ಹೊನಲು ಬೆಳಕಿನಲ್ಲಿ ಒಂದು ಕುಸ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಅದ್ರ ಮಜಾ, ಅದ್ರ ಕದರೇ ಬೇರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. 1,00,000 ರೂಪಾಯಿ ಮೌಲ್ಯದ ಬೆಳ್ಳಿ ಗದೆಯನ್ನ ಯಾರ ಹೆಗಲಿಗೆ ಏರ್ಸ್ಕೊತಾರೆ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಉದಯ್ ಕುಮಾರ್ ಡೆಲ್ಲಿ, ರೋಷನ್ ಮಾಸೂರು, ಕೆಂಚಪ್ಪ ಅವರು ಇದೇ ಅಖಾಡದಲ್ಲಿ ಕುಸ್ತಿ ಮಾಡಿದವರು, ಪೊಲೀಸ್ ಇಲಾಖೆ ಉದ್ಯೋಗಿ. ಅವರು ಈಗ ರೆಫ್ರಿ ಆಗಿದ್ದಾರೆ, ಚೀಫ್ ರೆಫ್ರಿ ಅವರಾಗಿದ್ದಾರೆ. ಅವರಿಗೆ ಸಹಾಯಕರಾಗಿ ಲೋಕೇಶ್ ಅಣ್ಣ ಇದ್ದಾರೆ, ಬಸವರಾಜ್ ಅಣ್ಣ, ಭರಪಣ್ಣ ಎಲ್ಲ ಇದ್ದಾರೆ. ಅದು ಒಳ್ಳೆ ಕುಸ್ತಿ ನಡೀತಾ ಇದೆ. ನೋಡೋಣ, ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ. थोड़ा तेज करना कुश्ती पहलवान के ये ಬೆಳ್ಳಿ ಗದೆ ಕುಸ್ತಿ ಆಗಿದೆ. ಅದರಿಂದ थोड़ा तेजी के साथ कुश्ती करने का जो मजा बहुत आता है. ಅಖಾಡದ ಒಳಗೆ ಬರಬೇಕು ನೋಡಿ. ಇದು ಮದ ಗಜಗಳು ಅಂದ್ರೆ ಎರಡು ಆನೆಗಳು, ಏನಾದ್ರು ಎರಡು ಆನೆಗಳ ನಡುವೆ ಕಾಳಗ ಶುರುವಾದ್ರೆ ಯಾವ ರೀತಿ ಇರುತ್ತೆ, ನಾವು ಮದ ಗಜಗಳ ಕಾದಾಟ ಅಂತೀವಿ. ಆ ರೀತಿ ಇವರು ಒಂದು ರೀತಿ ಮದ ಗಜ, ಎರಡು ಆನೆಗಳು ಬಲವಾಗಿ ಈಗ ಕೀಳಿಡಕ್ಕೆ ಆರಂಭ ಆಗುತ್ತೆ ಸ್ವಲ್ಪ ಹೊತ್ತಲ್ಲೇ. ಮದ ಗಜಗಳ ಕಾದಾಟ ಸಾಗರದ ಮಣ್ಣಿನ ಅಖಾಡದಲ್ಲಿ ಜಂಗಿ ಕುಸ್ತಿ. ಒಬ್ರು ಡೆಲ್ಲಿಯವರು, ಮಾಸೂರ್ನವರು, ನಮ್ಮ ಶಿಕಾರಿಪುರ ಪಕ್ಕಣ ವೇದಿಕೆ ಬರಬೇಕು. ಇಲ್ಲಿ ಅಶೋಕಣ್ಣವರು, ಅಶೋಕಣ್ಣ ಇಲ್ಲಿ ವೇದಿಕೆ ಬರಬೇಕು. ಅಶೋಕಣ್ಣ, ಮಾರಿಕಾಂಬಾ ದೇವಿ ಪ್ರದರ್ಶನ ಸಮಿತಿಯ ಸಂಚಾಲಕರಾದ ಸಾಗರಮೂರ್ತಿ ಧನ್ಯವಾದಗಳು. ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಮಥುರಾದಿಂದ ಪೈಲ್ವಾನರು ಬಂದಿದ್ದಾರೆ. ಮಥುರಾದಿಂದ ಕೂಡ ಬಂದಿದ್ದಾರೆ ಪೈಲ್ವಾನರು. ಒಂದು ಭಾರತದ ಪುಣ್ಯ ಕ್ಷೇತ್ರ ಮಥುರಾದಿಂದ ಪೈಲ್ವಾನ್ ಬಂದಿದ್ದಾರೆ, ಸಾಂಗ್ಲಿಯಿಂದ ಬಂದಿದ್ದಾರೆ, ಕೊಲ್ಹಾಪುರದಿಂದ ಬಂದಿದ್ದಾರೆ.